ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಕವನ. ನಾನು ಕೇವಲ 24 ವರ್ಷಗಳಿದ್ದಾಗ ನನಗೆ ಸರ್ಕಾರಿ ಶಿಕ್ಷಕಿ ನೌಕರಿ ಸಿಕ್ಕಿತು. ಈ ಕೆಲಸ ಸಿಕ್ಕಿದಾಗ ನಾನು ತುಂಬಾನೇ ಸಂತೋಷವಾಗಿದೆ. ಏಕೆಂದರೆ ಸರ್ಕಾರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಅಷ್ಟು ಸುಲಭವಾದ ಮಾತಲ್ಲ. ಕೆಲಸ ಸಿಕ್ಕಿದ ಮೇಲೆ ನನ್ನನ್ನು ಒಂದು ಸಣ್ಣ ನಗರಕ್ಕೆ ವರ್ಗಾವಣೆ ಮಾಡಲಾಯಿತು. ನನ್ನ ತಂದೆ ತಾಯಿಯನ್ನು ಸಹ ನಾನು ಅದಕ್ಕೆ ಕರೆದುಕೊಂಡು ಹೋದೆ. ನನಗೆ ಕೆಲಸದಲ್ಲಿ ತುಂಬಾನೇ ಆಸಕ್ತಿ ಬರುತ್ತಿತ್ತು. ನಾನು ಮಕ್ಕಳೊಂದಿಗೆ ಹೊಂದಿಕೊಳ್ಳಲು ದಿನೇ ದಿನೇ ಹೊಸ ಪ್ರಯತ್ನಗಳನ್ನು ಮಾಡುತ್ತಿದ್ದೆ. ಹೀಗೆ ವರ್ಷಗಳು ಕಳೆಯುತ್ತಲೇ ಹೋದವು. ನನ್ನ ತಂದೆ ತಾಯಿಗೆ ನನ್ನ ಮದುವೆಯ ಚಿಂತೆ ಕಾಡತೊಡಗಿತ್ತು. ಆವಾಗ ನಾನಿರುವ ನಗರದಿಂದಲೇ ಒಂದು ಕಡೆಯಿಂದ ಸಂಬಂಧ ಬಂದಿತ್ತು. ಹುಡುಗ ರವೀಶ್ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದ. ವರ್ಷದ 3 ತಿಂಗಳು ತನ್ನ ಮನೆಯಲ್ಲಿ ಇರುತ್ತಿದ್ದ. ಉಳಿದ ಸಮಯವೆಲ್ಲ ಆರ್ಮಿ ಡ್ಯೂಟಿಯಲ್ಲಿರುತ್ತಿದ್ದ. ನನಗೆ ಈ ಸಂಬಂಧ ತುಂಬಾನೇ ಹಿಡಿಸಿತ್ತು. ಹೀಗಾಗಿ ನಾನು ಮದುವೆಗೆ ಒಪ್ಪಿಗೆ ನೀಡಿದೆ. ಆವಾಗ ನನ್ನ ವಯಸ್ಸು ಕೇವಲ 26 ವರ್ಷಗಳು. ನನ್ನ ಗಂಡನ ಮನೆಯಲ್ಲಿ ಪತಿ, ಮಾವ, ಅತ್ತೆ ಹಾಗೂ ಒಬ್ಬ ಚಿಕ್ಕ ಮೈದುನ ಅಶ್ವಿನ್ ಇದ್ದ. ನನ್ನ ಮೈದನ ಮಾವನ ಜೊತೆ ಹೊಲದ ಕೆಲಸ ನೋಡಿಕೊಳ್ಳುತ್ತಿದ್ದ. ನನ್ನ ಗಂಡ ಆರ್ಮಿಯಿಂದ ಬಂದ ಹಣವನ್ನು ಮನೆ ಖರ್ಚಿಗಾಗಿ ಕಳುಹಿಸುತ್ತಿದ್ದ. ಮದುವೆಯಾದ ಮೇಲೆ ಕೇವಲ 15 ದಿವಸಗಳು ಅವರು ನನ್ನ ಜೊತೆಯಲ್ಲಿದ್ದರು. ಆಮೇಲೆ ಅವರು ಡ್ಯೂಟಿಗೆ ಹಾಜರಾಗಬೇಕಿದ್ದರಿಂದ ಆರ್ಮಿಗೆ ವಾಪಸ್ ಹೋದರು. ನಾನು ಬೆಳಗ್ಗೆಯಿಂದ ಸಂಜೆಯವರೆಗೂ ಹೇಗೋ ಸಮಯ ಕಳೆಯುತ್ತಿದ್ದೆ. ಆದರೆ ರಾತ್ರಿ ಸಮಯದಲ್ಲಿ ನನ್ನ ಗಂಡನ ನೆನಪು ತುಂಬಾನೇ ಕಾಡುತ್ತಿತ್ತು. ಕೇವಲ ಮೊಬೈಲ್ನಲ್ಲಿಯೇ ಮಾತನಾಡುತ್ತಿದ್ದೆವು. ನನ್ನ ಮೈದನ ಅಶ್ವಿನ್ ಆಗಾಗ ನನ್ನ ಜೊತೆ ಸಮಯ ಕಳೆಯುತ್ತಿದ್ದ. ನನ್ನ ರೂಮಿಗೆ ಬಂದು ಮಾತನಾಡುತ್ತಿದ್ದ. ಏಕೆಂದರೆ ಅವನು ಕೂಡ ನನ್ನ ವಯಸ್ಸಿನವನೇ ಆಗಿದ್ದ. ಹೀಗೆ ದಿನ ಕಳೆದಂತೆ ನನಗೆ ನನ್ನ ಮೈದುನ ಇಷ್ಟವಾಗತೊಡಗಿದ್ದ. ಏಕೆಂದರೆ ಅವನು ನನ್ನ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದ. ನನ್ನ ಮೈದುನ ನನ್ನನ್ನು ತುಂಬಾನೇ ನಗಿಸುತ್ತಿದ್ದ. ನನ್ನ ಜೊತೆ ಚೆನ್ನಾಗಿ ಇರುತ್ತಿದ್ದ. ನಮ್ಮ ನಡುವೆ ಯಾವುದೇ ಅನೈತಿಕ ಸಂಬಂಧ ಇರಲಿಲ್ಲ. ಆದರೆ ನನ್ನ ಅತ್ತೆಗೆ ನಾನು ಮೈದುನನ ಜೊತೆ ಮಾತನಾಡುವುದು ಕಿಂಚಿತ್ತೂ ಇಷ್ಟವಾಗುತ್ತಿರಲಿಲ್ಲ. ಆದರೆ ನಾನು ಅವರ ಮಾತನ್ನು ಕೇಳಲಿಲ್ಲ. ಏಕೆಂದರೆ ನಾನು ತುಂಬಾನೇ ಒಂಟಿಯಾಗಿದ್ದೆ. ನನ್ನ ಜೊತೆ ಸಮಯ ಕಳೆಯಲು ಯಾರಾದರೂ ಬೇಕಿತ್ತು. ಹೀಗೆ 6 ತಿಂಗಳು ಕಳೆದ ನಂತರ ನನ್ನ ಗಂಡ ಆರ್ಮಿಯಿಂದ 3 ತಿಂಗಳ ರಜೆಗೆ ಮನೆಗೆ ಬಂದರು. ಆವಾಗ ನನ್ನ ಅತ್ತೆ ನನ್ನ ಗಂಡನ ಕಿವಿಯಲ್ಲಿ ನನ್ನ ಬಗ್ಗೆ ಕೆಟ್ಟದ್ದನ್ನು ತುಂಬಿದ್ದಳು. ನನ್ನ ಗಂಡ ಅತ್ತೆಯ ಮಾತನ್ನು ಕೇಳಿ ನನ್ನ ಮೇಲೆ ಕೋಪಿಸಿಕೊಂಡರು. ನಾನು ಅವರಿಗೆ ವಿವರಿಸಿದೆ, ನೀವು ಆರ್ಮಿಗೆ ಹೋದ ಮೇಲೆ ನಾನು ತುಂಬಾನೇ ಒಂಟಿಯಾಗಿದ್ದೇನೆ. ಹಾಗಾಗಿ ಸಮಯ ಕಳೆಯುತ್ತೇನೆ ಅಷ್ಟೇ. ನಮ್ಮಿಬ್ಬರ ನಡುವೆ ಯಾವುದೇ ಅನೈತಿಕ ಸಂಬಂಧವಿಲ್ಲ. ಹೀಗೇನು ತಿಳ್ಕೊಳ್ಬೇಡಿ. ಆದರೆ ನನ್ನ ಗಂಡ ಅತ್ತೆಯ ಮಾತು ಕೇಳಿ ಮೈದುನ ಅಶ್ವಿನ್ಗೆ ಬೇಗ ಮದುವೆ ಮಾಡಿಬಿಟ್ಟರು. ಈಗ ನನ್ನ ಮೈದುನ ನನ್ನ ಹೆಂಡತಿಯ ಜೊತೆ ಸಮಯ ಕಳೆಯಲು ಶುರು ಮಾಡುತ್ತಿದ್ದ. ನಾನು ಮತ್ತೆ ಒಂಟಿಯಾಗಿದ್ದೆ. ಹಾಗಾಗಿ ಕೆಲವು ಮಕ್ಕಳಿಗೆ ಟ್ಯೂಷನ್ ಮಾಡಲು ಶುರು ಮಾಡಿದ್ದೆ. ನನ್ನ ಗಂಡನಿಗೆ ಸಮಯ ಸಿಕ್ಕಾಗಲೆಲ್ಲ ಅವರು ನನ್ನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಆವಾಗ ನಮ್ಮ ಮದುವೆಯಾಗಿ 8 ವರ್ಷಗಳು ಕಳೆದಿದ್ದವು. ಆದರೆ ನಾನು ಇನ್ನೂ ಕೂಡ ಗರ್ಭಧರಿಸಿರಲಿಲ್ಲ. ನನ್ನ ಅತ್ತೆ ಈ 8 ವರ್ಷಗಳಲ್ಲಿ ನನಗೆ ತುಂಬಾನೇ ಕೆಟ್ಟ ಶಬ್ದಗಳಿಂದ ನಿಂದಿಸುತ್ತಿದ್ದರು. ಅವುಗಳನ್ನು ಕೇಳಿದಾಗಲೇ ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನನ್ನ ಮೈದುನನ ಹೆಂಡತಿ 2 ಮಕ್ಕಳಾಗಿದ್ದವು. ನನ್ನ ಅತ್ತೆ ನನ್ನನ್ನು ಬೈಯಲು ಶುರು ಮಾಡದೆ ಯಾವುದೇ ಅವಕಾಶ ಬಿಡುತ್ತಿರಲಿಲ್ಲ. ಅವಳು ಗರ್ಭಧರಿಸಿದರೆ ಕೆಲಸ ಬಿಟ್ಟು ಮನೆಯಲ್ಲಿ ಕೂರಬೇಕಾಗುತ್ತದೆ. ಹಾಗಾಗಿ ಅವಳು ತಾಯಿಯಾಗಲು ಬಯಸುವುದಿಲ್ಲ ಎಂದು ತುಂಬಾನೇ ಬೈಯುತ್ತಿದ್ದರು. ಅತ್ತೆಯಂತೆ ಮೈದುನನ ಹೆಂಡತಿ ಕೂಡ ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿವಸ ಆರ್ಮಿಯವರು ನಮ್ಮ ಮನೆಗೆ ಬಂದರು. ಅವರ ಜೊತೆ ನನ್ನ ಗಂಡನ ಮೃತದೇಹವನ್ನು ತಂದುಕೊಟ್ಟರು. ನಾನು ಆ ದುಃಖದಿಂದ ಹೊರಬರುವಷ್ಟರಲ್ಲಿ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಳು. ಮೈದುನನ ಹೆಂಡತಿ ನಾನು ಕಂಡರೆ ಮೊದಲೇ ಆಗುತ್ತಿರಲಿಲ್ಲ. ಯಾಕೆಂದರೆ ಮದುವೆಗೆ ಮೊದಲು ನಾನು ಮೈದುನನ ಜೊತೆ ಚೆನ್ನಾಗಿ ಇರುತ್ತಿದ್ದೆ. ಈ ವಿಧವೆ ಹೆಣ್ಣು ಈ ಮನೆಯಲ್ಲಿದ್ದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಅವಳು ಅತ್ತೆಗೆ ಬೆದಗೆ ಆಗುತ್ತಿದ್ದಳು. ಹಾಗಾಗಿ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದರು. ನನ್ನ ಮೈದುನ ಹಾಗೂ ಮಾವನವರು ತುಂಬಾನೇ ಒಳ್ಳೆಯವರಾಗಿದ್ದರು. ಅವರು ಎಷ್ಟೇ ಹೇಳಿದರೂ ಅತ್ತೆ ಕೇಳುತ್ತಿರಲಿಲ್ಲ. ನಾನು ಆ ಊರಿನಿಂದ ವರ್ಗಾವಣೆ ಮಾಡಿಸಿಕೊಂಡು ಈ ಸಣ್ಣ ಊರಿಗೆ ಬಂದೆ. 1 ವರ್ಷದಿಂದ ನಾನು ತುಂಬಾನೇ ಒಂಟಿಯಾಗಿದ್ದೆ. ಹಾಗಾಗಿ ಜಿಮ್ ಸೇರಿಕೊಂಡೆ. ಹೀಗೆ ದಿನ ಕಳೆದಂತೆ ಬೇಸಿಗೆ ರಜೆ ಕೂಡ ಬಂದಿತ್ತು. ಈ 9 ವರ್ಷಗಳ ನಡುವೆ ನನ್ನ ತಂದೆ ತಾಯಿ ಕೂಡ ತೀರಿ ಹೋಗಿದ್ದರು. ಈಗ ಕೇವಲ ನನ್ನ ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ದರು. ರಜೆಯಲ್ಲಿ ಅಣ್ಣನ ಮನೆಗೆ ಹೋಗಬೇಕೆಂದು ಯೋಚಿಸಿದ್ದೆ. ಅಣ್ಣ ನನಗಿಂತ 4 ವರ್ಷ ದೊಡ್ಡವನಾಗಿದ್ದ. ಅಣ್ಣ ಅತ್ತಿಗೆ ಇರುವ ನಗರದಲ್ಲಿ ತುಂಬಾನೇ ದೂರವಿತ್ತು. ನಾನು ರೈಲು ಹತ್ತಿ ಹೋಗುತ್ತಿದ್ದೆ. ರೈಲಿನಲ್ಲಿ ಒಬ್ಬ 40 ವರ್ಷದ ವ್ಯಕ್ತಿ ಕಿರಣ್ ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ. ಅವನು ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದ. ಇದರ ನಡುವೆ ನನ್ನ ಕುಡಿಯುವ ನೀರಿನ ಬಾಟಲ್ ಖಾಲಿಯಾಗಿತ್ತು. ಮುಂದಿನ ನಿಲ್ದಾಣದಲ್ಲಿ ನೀರು ತುಂಬಿಸಿಕೊಳ್ಳಬೇಕೆಂದು ಯೋಚಿಸಿ ರೈಲು ಇಳಿಯುವಾಗ ಆ ವ್ಯಕ್ತಿ ನನ್ನ ಕೈಯಿಂದ ಬಾಟಲ್ ಕಿಸಿದುಕೊಂಡು
ನಾನು ತುಂಬಿಕೊಂಡು ಬರುತ್ತೇನೆ ಎಂದು ಹೇಳಿ ಹೋದ. ಆ ವ್ಯಕ್ತಿ ಬಾಟಲ್ ತೆಗೆದುಕೊಂಡು ಹೋದಾಗ ನನಗೆ ತುಂಬಾನೇ ಭಯವಾಗಿತ್ತು. ಆ ವ್ಯಕ್ತಿ ಯಾಕೆ ಹೀಗೆ ಮಾಡುತ್ತಿದ್ದಾನೆ? ಅವನು ಕಳ್ಳನಿರಬಹುದು ಎಂದು ಹೆದರಿದ್ದೆ. ಆದರೆ ರೈಲು ಹೊರಡುವ ಮೊದಲೇ ಆ ವ್ಯಕ್ತಿ ನೀರು ತುಂಬಿಸಿಕೊಂಡು ಬಂದು ನನಗೆ ಕೊಟ್ಟ. ಹಾಗೆಯೇ ತಿನ್ನಲು ಕೆಲವು ಪದಾರ್ಥಗಳನ್ನು ತಂದಿದ್ದ. ನಾನು ಮೊದಲು ಭಯಪಟ್ಟರೂ ಅವನು ಕೂಡ ಅವುಗಳನ್ನು ತಿನ್ನುತ್ತಿದ್ದನ್ನು ನೋಡಿ ನಾನು ತಿನ್ನಲು ಪ್ರಾರಂಭಿಸಿದೆ. ಏಕೆಂದರೆ ನನಗೆ ಹಸಿವಾಗುತ್ತಿತ್ತು. ರಾತ್ರಿ ಆಯಿತು. ನಾನು ಮೇಲಿನ ಸೀಟಿನಲ್ಲಿ ಮಲಗಬೇಕಾಗಿತ್ತು. ಆದರೆ ಆ ವ್ಯಕ್ತಿ, ಮೇಡಮ್, ನೀವು ಕೆಳಗಿನ ಸೀಟಿನಲ್ಲಿ ಮಲಗಿ, ನಾನು ಮೇಲೆ ಮಲಗ್ತೇನೆ ಎಂದು ಹೇಳಿದ. ಆ ವ್ಯಕ್ತಿ ನನಗೆ ತುಂಬಾನೇ ಸಹಾಯ ಮಾಡುತ್ತಿದ್ದ. ಆ ಸಮಯದಲ್ಲಿ ನನ್ನ ಗಂಡ ನನ್ನ ಜೊತೆಯಲ್ಲಿದ್ದರೆ ನಾನು ಇಷ್ಟು ಭಯಪಡಬೇಕಾಗಿರಲಿಲ್ಲ ಎಂದುಕೊಂಡೆ. ಮರುದಿನ ಬೆಳಗ್ಗೆ ಅಣ್ಣನ ಮನೆಗೆ ತಲುಪಿದೆ. ಅವರಿಬ್ಬರು ನನ್ನನ್ನು ನೋಡಿ ಕಿಂಚಿತ್ತೂ ಸಂತೋಷ ಪಡಲಿಲ್ಲ. ನನ್ನ ಅತ್ತಿಗೆಯ ಮಾತಿನಲ್ಲಿ ಅವಳಿಗೆ ನನ್ನ ಬರುವಿಕೆ ಇಷ್ಟವಾಗಿಲ್ಲ ಎಂಬುದು ತಿಳಿಯುತ್ತಿತ್ತು. ಏಕೆಂದರೆ ನಾನು ವಿಧವೆ ಮತ್ತು ಬಂಜೆ. ಅವಳು ನನ್ನ ಮಕ್ಕಳೊಂದಿಗೆ ಆಟನಾಡಲು ಕೂಡ ನನ್ನನ್ನು ಬಿಡಲಿಲ್ಲ. ಒಂದು ದಿವಸ ಅತ್ತಿಗೆ ಹೇಳಿದರು, ನೀನು ಬಂದಿದ್ದರಿಂದ ನನ್ನ ಮಕ್ಕಳ ಅಭ್ಯಾಸವೇ ಮಾಡುತ್ತಿಲ್ಲ. ಈಗಂತೂ ಅತ್ತೆ ಮಾವ ಕೂಡ ಇಲ್ಲ. ನೀನು ಇಲ್ಲಿಂದ ಹೊರಟು ಹೋಗು. ಇನ್ನೊಮ್ಮೆ ಇಲ್ಲಿಗೆ ಬರಬೇಡ. ನಾನು ಸರ್ಕಾರಿ ನೌಕರಿ ಮಾಡುತ್ತಿದ್ದೆ. ಅವರ ಒಂದು ಪೈಸೆ ಕೂಡ ನನಗೆ ಬೇಕಿರಲಿಲ್ಲ. ಆದರೂ ಅವರು ಯಾಕೆ ಹೀಗೆ ಹೇಳುತ್ತಿದ್ದಾರೋ ಅರ್ಥವಾಗಲಿಲ್ಲ. ಬೇಸಿಗೆ ರಜೆ ಮುಗಿಯುವ ಮೊದಲೇ ನನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮರಳಿ ನನ್ನ ಊರಿಗೆ ಬಂದೆ. ಮನೆಗೆ ಬಂದಾಗ ತುಂಬಾನೇ ಮಾನಸಿಕ ಒತ್ತಡವಾಯಿತು. ನನ್ನ ಬದುಕು ಯಾಕೆ ಹೀಗಾಯಿತು ಎಂದು ಅಳು ಬರುತ್ತಿತ್ತು. ಹೀಗೆ ಒಂದು ರಾತ್ರಿ ಮಲಗಿರುವಾಗ ಹೊರಗಿನಿಂದ ಏನೋ ಬಿದ್ದ ಸದ್ದು ಕೇಳಿಸಿತು. ಹೆದರಿಕೆಯಾದರೂ ಧೈರ್ಯ ಮಾಡಿ ಹೊರಬಂದು ನೋಡಿದೆ. ಅಲ್ಲಿ ಇಬ್ಬರು ಗಂಡಸರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ನಿಂತಿದ್ದರು. ನಾನು ಕಿರಿಚಬೇಕು ಎನ್ನುವಷ್ಟರಲ್ಲಿ ಅವರಿಬ್ಬರು ನನ್ನನ್ನು ಹಿಡಿದು ಬಾಯಿಗೆ ಕೈ ಇಟ್ಟಿದ್ದರು. ನನ್ನ ಹೃದಯ ಬಡಿತ ಜೋರಾಯಿತು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಮುಖದ ಬಟ್ಟೆ ತೆಗೆದರು. ಅವರನ್ನು ನೋಡಿ ನಾನು ಶಾಕ್ ಆದೆ. ಒಬ್ಬ ಜಿಮ್ ಟ್ರೈನರ್ ರಾಹುಲ್, ಇನ್ನೊಬ್ಬ ರೈಲಿನಲ್ಲಿ ಸಿಕ್ಕ ಕಿರಣ್. ಇವರಿಬ್ಬರು ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂಬ ಅನುಮಾನ ಮಾಡಿತ್ತು. ನಾನು ಕೇಳುವಷ್ಟರಲ್ಲಿ ಅವರು ಹೇಳಿದರು, ನಾವು ನಿಮ್ಮ ಪತಿ ರವೀಶ್ ರವರ ಸ್ನೇಹಿತರು. ನಾವೆಲ್ಲರೂ ಆರ್ಮಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೆವು. ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೇವೆ. ಅಂಜಬೇಡಿ, ನಿಮಗೆ ಸ್ವಲ್ಪ ಟೀ ಮಾಡಿಕೊಡಿ. ಅವರ ಬಾಯಿಯಿಂದ ಪತಿಯ ಹೆಸರು ಕೇಳಿ ನಾನು ಶಾಂತವಾದೆ. ನಾನು ಟೀ ಮಾಡಲು ಅಡುಗೆ ಮನೆಗೆ ಹೋದಾಗ ರಾತ್ರಿ 2 ಗಂಟೆಯಾಗಿತ್ತು. ಟೆನ್ಷನ್ನಲ್ಲಿ ಬಾತ್ರೂಮಿಗೆ ಹೋದಾಗ ನಳದ ಟ್ಯಾಪ್ ಆನ್ ಮಾಡಿದ್ದರಿಂದ ನನ್ನ ಮೈಯೆಲ್ಲ ನೀರಾಗಿತ್ತು. ನಾನು ಹಾಗೆಯೇ ಟೀ ತೆಗೆದುಕೊಂಡು ರೂಮಿಗೆ ಹೋದಾಗ ಅವರು ನನ್ನನ್ನು ಗುರಾಯಿಸಿ ನೋಡುತ್ತಿದ್ದರು. ಅವರಿಬ್ಬರು ಹೇಳಿದರು, ನಿಮ್ಮ ಗಂಡ ರವೀಶ್ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ನಮಗೆ ಹೇಳಿದ್ದಾರೆ. ಅವರ ಕೊನೆಯ ಆಸೆ ಏನೆಂದರೆ ನಾವಿಬ್ಬರು ನಿಮ್ಮನ್ನು ಮದುವೆಯಾಗಬೇಕೆಂದು. ಹಾಗಾಗಿ ನೀವು ನಮ್ಮಿಬ್ಬರನ್ನು ಮದುವೆಯಾಗಬೇಕು. ಈ ಮಾತು ಕೇಳಿ ನನಗೆ ತಲೆ ತಿರುಗಿದಂತಾಯಿತು. ಅವರಿಬ್ಬರನ್ನು ಮದುವೆಯಾಗುವುದು ಹೇಗೆ? ಅವರು ನಿಜವಾಗಿಯೂ ಸ್ನೇಹಿತರೆ ಎಂದು ಯೋಚಿಸಿದೆ. ಅವರು ಒತ್ತಾಯ ಮಾಡಿದರು, ಇದು ನಿಮ್ಮ ಪತಿಯ ಕೊನೆಯ ಇಚ್ಛೆ. ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಗತಿ ಇಲ್ಲದ ನಾನು ಅವರಿಬ್ಬರ ಮದುವೆಗೆ ಒಪ್ಪಿ ನೀಡಿದೆ. ಆ ರಾತ್ರಿ ಅವರು ಅಲ್ಲೇ ಮಲಗಿದರು. ನಾನು ಕುಡಿಯುವ ನೀರಿನಲ್ಲಿ ಏನೋ ಬೆರೆಸಿದ್ದರು ಅನಿಸುತ್ತದೆ. ನನಗೆ ಪ್ರಜ್ಞೆ ತಪ್ಪಿತು. ಆ ರಾತ್ರಿ ಅವರಿಬ್ಬರು ನನ್ನ ಮೇಲೆ ದೌರ್ಜನ್ಯವೆಸಗಿದರು. ನಾನು ಕಿರುಚಿದರೂ ಪ್ರಯೋಜನವಾಗಲಿಲ್ಲ. ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಅವರಿಬ್ಬರೂ ಇರಲಿಲ್ಲ. ನನ್ನ ಮೇಲೆ ಬಟ್ಟೆಯೂ ಇರಲಿಲ್ಲ. ತದನಂತರ ನೋಡಿದಾಗ ನನ್ನ ತಿಜೋರಿ ತೆರೆದಿತ್ತು. ಅದರಲ್ಲಿದ್ದ ಚಿನ್ನದ ಒಡವೆಗಳೆಲ್ಲ ಮಾಯವಾಗಿದ್ದವು. ಅವುಗಳನ್ನು ನನ್ನ ಗಂಡ ತುಂಬಾನೇ ಪ್ರೀತಿಯಿಂದ ಮಾಡಿಸಿಕೊಟ್ಟಿದ್ದರು. ಅತ್ತೆ ಕಿತ್ತುಕೊಳ್ಳಲು ನೋಡಿದರೂ ನಾನು ಕೊಟ್ಟಿರಲಿಲ್ಲ. ಆದರೆ ಇಂದು ಎಲ್ಲವೂ ಹೋಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಲು ಕೂಡ ನನಗೆ ಮುಜುಗರವಾಗುತ್ತಿತ್ತು. ಜೀವನವೇ ನರಕವೆನಿಸುತ್ತಿತ್ತು. ಆದರೆ 1 ತಿಂಗಳ ನಂತರ ನಾನು ಗರ್ಭಿಣಿ ಎಂದು ತಿಳಿದು ಬಂದಿತ್ತು. ನನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಿತ್ತು. ಯಾರೋ ಏನೋ ಅಂದರೂ ಈ ಮಗು ನನ್ನ ಬದುಕಿಗೆ ಆಸರೆಯಾಗಿತ್ತು. ಈಗ ನಾನು ಮಗುವಿಗೆ ಜನ್ಮ ನೀಡುತ್ತಿದ್ದೇನೆ ಮತ್ತು ನನ್ನ ಮಗನ ಜೊತೆ ತುಂಬಾನೇ ಸಂತೋಷವಾಗಿದ್ದೇನೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.